ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರು ರಣಮಳೆಗೆ 8 ಜನ ಬಲಿಯಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. 200ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. 21 ಕಾರು ಜಖಮ್ಮಾಗಿವೆ. ಬಹುನಿರೀಕ್ಷಿತ ಪಂಚರಾಜ್ಯ ಚುನಾವಣೋತ್ತರ ಸಮೀಕ್ಷೆ ಔಟ್ ಆಗಿದೆ. ಬಂಗಾಳದಲ್ಲಿ ಕಮಲ, ತಮಿಳುನಾಡಲ್ಲಿ ಮತ್ತೊಮ್ಮೆ ಸ್ಟಾಲಿನ್, ಕೇರಳ ಕೈಗೆ, ಅಸ್ಸಾಂನಲ್ಲಿ 3ನೇ ಸಲ ಹಿಮಂತ್ ಆಡಳಿತ, ಪುದುಚೇರಿಯಲ್ಲಿ ಮತ್ತೆ ಎನ್ಡಿಎ. ಕುರ್ಚಿ ಫೈಟ್ ಮಧ್ಯೆ ಕೈ ಹೈಗೆ ಸಂಪುಟ ಕಿರಿಕಿರಿ, ದಿಲ್ಲಿಗೆ ಶಾಸಕರ ಪರೇಡ್. ಸಚಿವ ಸ್ಥಾನ ಸಿಗೋವರೆಗೂ ಹೋರಾಟ ನಡೆಸ್ತೀವಿ ಎಂದು ಸಿದ್ದು ಆಪ್ತ ಪಣತೊಟ್ಟಿದ್ದಾರೆ. ಮೇ 6 ಅಥವಾ 7ಕ್ಕೆ ಮತ್ತೆ ವರಿಷ್ಠರ ಭೇಟಿಗೆ ಶಾಸಕರ ದಂಡು ಸಜ್ಜಾಗಿದೆ. ಧಾರವಾಡದಲ್ಲಿ ಪೊಲೀಸರ ವಿರುದ್ಧ ವಿದ್ಯಾರ್ಥಿ ದಂಗಲ್, ಪೊಲೀಸರ ಸುಲಿಗೆಗೆ ವಿದ್ಯಾರ್ಥಿ ಸಾವು ಕೇಸ್. 3 ಪೊಲೀಸ್ ಸಿಬ್ಬಂದಿ ಅಮಾನತಾಗಿದ್ದಾರೆ. ಒಬ್ಬರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಎಂದು ಡಿಕೆ ಶಿವಕುಮಾರ್ಗೆ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ನಾಯಕತ್ವದಲ್ಲೇ ಗೆದ್ದಿದ್ದು ಎಂದಿದ್ದ ಡಿಕೆ ಶಿವಕುಮಾರ್. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಜಟಾಪಟಿಗೆ ತೆರೆ ಎಳೆದ ಹೈಕೋರ್ಟ್. ಹಾರನಹಳ್ಳಿ ನೇತೃತ್ವದ ಬಣಕ್ಕೆ ಅಧಿಕಾರ, ದ್ಯಾವೆನಗೌಡರ ಬಣಕ್ಕೆ ಹಿನ್ನಡೆಯಾಗಿದೆ. ಮಹಾಮಳೆ, ಮಹಾ ಅನಾಹುತ ಆಗಿದೆ. ಮಹಾನಗರ ತತ್ತರಿಸಿದೆ ಈ ರಣಮಳೆಗೆ. ನಿನ್ನೆ ಬೆಂಗಳೂರಲ್ಲಿ ಆಲಿಕಲ್ ಮಳೆಯಾಗಿದೆ. ಅದರಿಂದ ಏನೇನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಬೆಂಗಳೂರು ಪುಟ 2A ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ, ನೀವು ಓದಬಹುದು. ಪಾರದರ್ಶಕವಾಗಿ ಫಲಾನುಭವಿಗಳ ಆಯ್ಕೆ ಮಾಡುವಂತೆ ಅಧಿಕಾರಿಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಸೂಚನೆ ಕೊಟ್ಟಿದ್ದಾರೆ. 2,000 ನಿವೇಶನ ಸಿದ್ಧಪಡಿಸಲು ಗಡುವು ನೀಡಿದ್ದಾರೆ. ನೀರಿನ ಸಮಸ್ಯೆ, ಮೇವಿನ ಕೊರತೆ ಸಮಸ್ಯೆ ತಪ್ಪಿಸಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಪ್ರಾಪ್ತರ ವಾಹನ ಚಾಲನೆಗೆ ಬೇಕು ಬ್ರೇಕ್. ಪೋಷಕರಿಗೆ ಗರಿಷ್ಠ 25,000 ದಂಡ, 3 ವರ್ಷ ಜೈಲು. 3 ವರ್ಷದಲ್ಲೇ ಅಪ್ರಾಪ್ತರ ವಿರುದ್ಧ 816 ಕೇಸ್ ಪತ್ತೆಯಾಗಿವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನಹಿತಕ್ಕಿಂತ ಕುರ್ಚಿ ಚಿಂತೆ ಜಾಸ್ತಿಯಾಗಿದೆ ಎಂದ ನಿರಂತರ ಗಣೇಶ್ ಅವರು, ಜನರಿಗೆ ನೀರಿನ ಚಿಂತೆ, ಶಾಸಕರಿಗೆ ಸಚಿವ ಸ್ಥಾನದ ಚಿಂತೆ ಎಂದು ಕಿಡಿಕಾರಿದ್ದಾರೆ. ಜಲಮೂಲ ಸುಧಾರಣೆ, ನೀರು ಸರಬರಾಜಿಗೆ ಆದ್ಯತೆ, ಗ್ರಾಮೀಣರಿಗೆ ಶುದ್ಧ ನೀರು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ವಿಡಿಯೋ ಸಂವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಾನು ಒಳ್ಳೆಯವನಲ್ಲ, ಬುದ್ಧಿ ಕಲಿಯಿರಿ. 0-0 ಸ್ಟೈಲ್ನಲ್ಲಿ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಪ್ಪಂದ ಮಾಡಿಕೊಳ್ಳುವುದಕ್ಕೆ ಇದು ಕೊನೆಯ ಅವಕಾಶ ಎಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ವಿಜಯ್ ಮುಂದಿನ ಎಂಜಿಆರ್, ಪಿಣರಾಯಿ ಹ್ಯಾಟ್ರಿಕ್ ಆಸೆ ತಣ್ಣೀರು. ಕುತೂಹಲ ಕೆರಳಿಸಿರುವ ಮತದಾನೋತ್ತರ ಸಮೀಕ್ಷೆ ವರದಿ. ಯುದ್ಧಾರಂಭದಿಂದ ಇಲ್ಲಿವರೆಗೆ ಇರಾನ್ನಲ್ಲಿ 21 ಮರಣ ದಂಡನೆ, 4,000 ಜನರನ್ನು ಬಂಧಿಸಲಾಗಿದೆ ಎಂದು ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ. ಬಂಗಾಳ ಸೂಪರ್ 90 2ನೇ ಹಂತದಲ್ಲೂ ದಾಖಲೆ ಮತದಾನ. ಪಂಚ ರಾಜ್ಯಗಳ ಚುನಾವಣೆಗೆ ಮಹಾತೆರೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಬಂಗಾಳದ 142 ಕ್ಷೇತ್ರಗಳಲ್ಲಿ ವೋಟಿಂಗ್, ಅಲ್ಲಲ್ಲಿ ಹಿಂಸಾಚಾರ. 36,000 ಕೋಟಿ ವೆಚ್ಚದ 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ ವೇ ಉದ್ಘಾಟಿಸಿದ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ 12 ಜಿಲ್ಲೆಗಳನ್ನು ಸಂಪರ್ಕಿಸುವ ಯೋಜನೆಗೆ ಗ್ರೀನ್ ಸಿಗ್ನಲ್. ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಪುಟ ದೇಶ ವಿದೇಶ, ಈ ಪುಟದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಈ ಪುಟವನ್ನ ಓದಬಹುದು. ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಬಿಗ್ ಫೈಟ್. ಗುಜರಾತ್ಗೆ ಸೇಡಿನ ತವಕ. ಅಗ್ರ ಸ್ಥಾನದ ಮೇಲೆ ಆರ್ಸಿಬಿ ಕಣ್ಣಿಟ್ಟಿದೆ. ಯಾವ ಟೀಮ್ ಗೆಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಎನಿಹೌ ಆರ್ಸಿಬಿ ಮತ್ತು ಜಿಟಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಈ ಸಲನೂ ಕಪ್ ನಮ್ದೇ. ರನ್ಮಳಿಯಲ್ಲಿ ಹೈದರಾಬಾದ್ ದರ್ಬಾರ್. ಮುಂಬೈ ಮಣಿಸಿ ಪ್ಲೇ ಆಫ್ನತ್ತ ದಾಪುಗಾಲು. ರಿಕಲ್ಟನ್ ಸ್ಫೋಟಕ ಬ್ಯಾಟಿಂಗ್ ವೇಗದ ಶತಕ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.